ಟ್ಯಾಕ್ಸಿ ಸ್ಟ್ಯಾಂಡ್ ಅಧ್ಯಕ್ಷರು ಸಬರ್ ಬಸ್ ಸ್ಟ್ಯಾಂಡ್ ಏನಿಲ್ಲ ಸಮಸ್ಯೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 250 ರೂಪಾಯಿ ತಗೊಂಡು ಸೀಟ್ ಹಾಕಿ ಕಳಿಸ್ತಾರೆ. ಬಾಡಿಗೆ ಬಂದ್ರೆ 2,500 ಮಾತಾಡಿದ್ರೆ 1,500 ಕೊಡ್ತಾರೆ. ಬಾಡಿಗೆ ಹೊಡಿತಾರೆ. ನಾವಿಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಬೇಕು, 3 ತಿಂಗಳಿಗೆ ಟ್ಯಾಕ್ಸ್ ಕಟ್ಟಬೇಕು, ಇನ್ನೋವಾಗೆ ಸ್ವಿಫ್ಟ್ ಡೀಸರ್ಗೆ ಕಟ್ಟಬೇಕು. ನಾವ್ ಎಲ್ಲಿಂದ ಕಳ್ತನ ಮಾಡೋದಾ? ಅದು ಹೇಳಿದೀವಿ. ಬಾಡಿಗೆ ಕಳ್ತನ ಮಾಡೋದಂದ್ರೆ 100 ರೂಪಾಯಿ ಈಸ್ಕೊಡಿ ಅಂತ. ಒಂದ್ ದಿವಸ ಟ್ಯಾಕ್ಸ್ ಕಟ್ಟಕ್ಕಾದ್ರೆ ಇದಾಗ್ತಾರೆ, ಫೈನ್ ಹಾಕ್ತಾರೆ, ಇನ್ಸೂರೆನ್ಸ್ ಫೈನ್ ಹಾಕ್ತಾರೆ. ಬರ್ಬೇಕು ಅಲ್ಲಿ RTO ಅವ್ರಿಗೆ ಗೊತ್ತಾರೆ. ಎಫ್ಸಿಲ್ ಹೋದ್ರೆ ಟ್ಯಾನಿಗೆ ಬಟನ್ ಹಾಕ್ಬೇಕು. ಬಸ್ ನೋಡಿದ್ರೆ ಫ್ರೀ. ನಾವ್ ಹೇಗ್ ಮಾಡ್ಬೇಕು ಜೋಣ? ಇವ್ರು ನೋಡಿ ಅಪ್ಪ, ಒಂದ್ ಗಾಡಿಗೆ 250 ರೂಪಾಯಿ ತಗೋತಾರೆ. ಪಾಪ ಒಳ್ಳೆ ಜನ ಇವರು. 250 ರೂಪಾಯಿ ಒಂದ್ ಗಾಡಿಗೆ. ಇದು ಕಮಿಷನ್. 7 ಸೀಟ್ ಕುಣಿಸ್ತಾರೆ 250, 4 ಸೀಟ್ ಕುಣಿದ್ರೆ 250 ರೂಪಾಯಿ ಅವ್ರಿಗೆ ಮಾತಾಡಿದ್ರೆ ಮಂತ್ಲಿ ತಗೋತಾ ಇದೀವಿ ಅಂತಾರೆ. ಏನ್ ಮಾಡಕ್? ಎಷ್ಟು ಮಂತ್ಲಿ ಕೊಡ್ತಾವ್ರೆ? ಎಷ್ಟಪ್ಪ ಹೇಳಪ್ಪ, ಹೇಳಯ್ಯ, ಹೇಳಪ್ಪ. 1 ಲಕ್ಷ ಕೊಡ್ತಾವ್ರ. 1 ಲಕ್ಷ ಮಂತ್ಲಿ ಕೊಡ್ತೀನಿ ಅಂತ 1 ಲಕ್ಷ ಕೊಡ್ತಾವ್ರಂತೆ ತಿಂಗಳಿಗೆ. ಬಾಯ್ಬಿಟ್ಟು ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾವ್ರಂತೆ. ಯಾರಿಗಪ್ಪ? ನಿಜ ಏನ್ರಿ? ಪಾಪ ಯಾಕ್ರಿ ಆ ಡಿಪಾರ್ಟ್ಮೆಂಟ್ಗೆ ಅನ್ಯಾಯ ಮಾಡ್ತೀರಾ ನೀವು? ಹೇಳಿಯಪ್ಪ, ಹೇಳಪ್ಪ ರವಿ, ನಿಂದೇನ್ ಸಮಸ್ಯೆ? ಕೇಳಪ್ಪ, ಎಷ್ಟು ಕೊಡ್ತಾ ಇದ್ರ ಅಂತ ಕೇಳಪ್ಪ. ಮಂತ್ಲಿ ಎಷ್ಟಪ್ಪ ಕೊಡ್ತಾ ಇದ್ದೀರಾ? ಮತ್ತೆ ಹೆಂಗ ನಿಮ್ಗೆ ಯಾರಪ್ಪ ಇಲ್ಲಿ ನಿಮ್ಗೆ ಲೋಡ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಪರ್ಮಿಷನ್ ಯಾರಪ್ಪ ಕೊಟ್ಟಿದ್ದು? ಟ್ಯಾಕ್ಸ್ ಸ್ಟ್ಯಾಂಡ್ ಅಲ್ಲಿ ಪರ್ಮಿಷನ್ ಯಾಕ್ರಪ್ಪ ಕೊಟ್ರು? ಇಲ್ಲ ಪರ್ಮಿಷನ್ ಯಾರಿಗೆ ಕೊಡ್ರಿ ನಿಮ್ಗೆ ಇಲ್ಲಿ ಸೀಟ್ ಹೊಡಿಯಕ್ಕೆ? KSRTC ಬಸ್ ಫ್ರೀ ಬಿಟ್ಟವ್ರೆ ನೋಡಿ. ಬಸ್ ನೋಡ್ರಿ, KSRTC ಬಸ್ ಫ್ರೀ ಬಿಟ್ಟವ್ರೆ ಏನ್ರಿ? ಸಿದ್ದರಾಮಯ್ಯ ಅವರು ಸರ್ಕಾರದಿಂದ ಎಲ್ಲ ಫ್ರೀಯಾಗಿ ಹೋಗಿ ಅಂತ ಕಳ್ಸವ್ರೆ. ಇಲ್ಲಿ 250 ರೂಪಾಯಿ ನಾವು ಮಂತ್ಲಿ ಕೊಡ್ತಾ ಇದೀವಿ ಅಂತ. ಏನ್ರಿ ಮಾಡ್ಬೇಕು? ಎಷ್ಟು ಕೊಡ್ತಾರಂತೆ ಮಂತ್ಲಿ 1 ಲಕ್ಷ ಅಂತ ಅವ್ರು ಬಾಯ್ದು ಹೇಳ್ತಾರೆ, ನಾವೆಲ್ಲ ಹೇಳ್ತಾರೆ. 1 ಶಿಫ್ಟ್ಗೆ 3 ಶಿಫ್ಟ್ಗೆ 3 ಲಕ್ಷ. ನಾವೇ ಕೊಡ್ಬೇಕು. ಆಮೇಲೆ ಏನೇ ಆದ್ರೂ ಟ್ಯಾಕ್ಸಿ ಸ್ಟ್ಯಾಂಡ್ ಬರ್ತಾರೆ. ಏನಾರ ಕಳ್ತಾನ ಮೋಸ ಆಯ್ತು ಅಂದ್ರೆ ಎಲ್ರಿ ಸಾಹೇಬ್ ಅಧ್ಯಕ್ಷರೇ ಎಲ್ಲಿದ್ರ ನೀವು ದಯವಿಟ್ಟು ಬನ್ನಿ, ಈ ತರ ಆಗಿದೆ ಅಂತಾರೆ. ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಕ್ರಮ ತಗೋಬೇಕು ದಯವಿಟ್ಟು. ಇಲ್ಲಾಂದ್ರೆ ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದೆ. ಸ್ಟ್ರೈಕ್ ಆಯ್ತದೆ. ನಾವೆಲ್ಲ ಕೊಟ್ಟಿದ್ದೀವಿ ಲೆಟರ್ಗಳು. ದಯವಿಟ್ಟು ಈಗ ವಿಡಿಯೋನ ಕೊಡ್ರಿ. ಉಪವಾಸ ಇದೀವಿ ನಾವು. 180 ಜನ ಇದೀವಿ ಡ್ರೈವರ್ಗಳು, ಉಪವಾಸ ಇದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ ನಾವು ಬಿಡಲ್ಲ. ಅದೇನೈತೆ ಕ್ರಮ ತಗೋಬೇಕಷ್ಟೇ. ಕಾನೂನು ರೀತಿ ಕ್ರಮ ತಗೊಳ್ಳಿ. ಇದು ಕಾನೂನು. ನಾವ್ ಏನಿಲ್ಲ, ಇಲ್ಲೇ ಕೂತ್ಕೋತೀವಿ ಶಾಮಿನ ಹಾಕೊಂಡಿ. ದಯವಿಟ್ಟು ಹೇಳಿ ಹೇಳಿ ಅವ್ರಿಗೂ ಕರೀರಿ ಪಾಪ ಸಾಹೇಬ್ರುಗಳಿಗೆ. ಇಲ್ಲಿ ಮುಗೀತು, ಕೈ ಮುಚ್ಕೊಳ್ತೀವಿ. ನಮ್ಗೆ ಸರ್ಕಾರದಿಂದ ಸಹಾಯ ಮಾಡಿ. ಇಲ್ಲ ಈ ಡಿಪಾರ್ಟ್ಮೆಂಟ್. ಆಮೇಲೆ ನಮ್ಗೆ ರೌಡಿಗಳಿಂದ, ಈ ರೌಡಿಗಳಿದಲ್ಲ 250 ಅವರೇ ಇಲ್ಲಿ. ಬೇಡ ಬಿಡಿ, ಒಂದೇ ನಾನೇ ಸೀಟ್ ಪಿಕಪ್ ಮಾಡಕ ಗಾಡಿ ₹250 ರೂಪಾಯಿ. ಎಷ್ಟಪ್ಪ ಹೇಳಪ್ಪ? ಇನ್ನು ಎಷ್ಟಪ್ಪ? 250 ಪಿಕಪ್ ಇಲ್ಲ ರೌಡಿಸಮ್. ಹೇಳಪ್ಪ ಏನೇನ? ರೌಡಿಸಮ್ ಏನೇ ಇಲ್ಲ. ಪರ್ಮಿಷನ್ ಯಾರು ಕೊಟ್ಟಿದ್ದು? ಪರ್ಮಿಷನ್ ಏನು ಕೊಟ್ಟಿಲ್ಲ. ಮಾಮೂಲಿ ಮಾಮೂಲಿ ಹಾಕೊಂಡಿದ್ವಲ್ಲ, ಮಾಮೂಲಿ ಹಾಕೊಂಡು ಹೋಯ್ತಿದ್ದೀರಾ ಮೊದ್ಲಿಂದ. ಬಾಡಿಗೆ ಬಂದ್ರೆ ಬಾಡಿಗೆ ಬಾಡಿಗೆ ಆಗಿಲ್ಲ ಅಂದ್ರೆ ಸೀಟ್ ಯಾರು ಕೊಟ್ಟಿದ್ದೀನಿ? ಕಮಿಷನ್ ಏಜೆಂಟ್. ಯಾರು ಕಮಿಷನ್ ಏಜೆಂಟ್? ಏಜೆಂಟ್ ಅಲ್ಲಿ ಇದಾರಲ್ಲ. ಇಲ್ಲಿ ಕಮಿಷನ್ ಏಜೆಂಟ್ ಬೇರೆ ಇದಾರಾ? ಏಜೆಂಟ್ ಕೊಡ್ತೀಯಾ? ಇನ್ನು 4 ಸೀಟ್ ಇಲ್ಲ 5 ಸೀಟ್ ಹಾಕಿದ್ರೆ 200 ರೂಪಾಯಿ. 250. 9 ಸೀಟ್ ಹಾಕಿದ್ರೆ 250. 300 ರೂಪಾಯಿ. ಒಂದ್ ಗಾಡಿಗೆ 300 ರೂಪಾಯಿ ಕೊಡ್ತಾರಂತೆ ನೋಡಪ್ಪ. ಪಪ್ಪ ಇಲ್ಲಿ ಏಜೆಂಟು. ಬಾವಯ್ಯ ನೋಡಿ, ಶೂ ಹಾಕೋರು ನಮ್ಮ ಹತ್ರ ಚಪ್ಪಲಿ ಇದೆ, ಅವ್ರ ಹತ್ರ ಶೂ ಇದೆ. ನಾವೇನು ಮಾಡಕ್ಕಾಗಲ್ಲ. ಈ ತರ ಆಗಿದೆ ನಮ್ಮ ಪರಿಸ್ಥಿತಿ. ಒಂದ್ ಗಾಡಿಗೆ 300 ರೂಪಾಯಿ. ಆಮೇಲೆ ಏನಾದ್ರು ತೊಂದ್ರೆ ಆಯ್ತು ಅಂದ್ರೆ ಯಾರು ಹೋಗ್ತಾ ಇದೆ ಅದು 300 ರೂಪಾಯಿ ಅಂದ್ರೆ ಅವ್ರು 1 ಲಕ್ಷ ರೂಪಾಯಿ ನಾವು ಮಂತ್ಲಿ ಕೊಡ್ತಾ ಇದೀವಿ ಅಂತಾರೆ ಅಂತ. ಓಪನ್ ಆಗಿ 1 ಲಕ್ಷ ರೂಪಾಯಿ. ಎಷ್ಟಪ್ಪ ಕೊಡ್ತಾ ಇರೋದು? 1 ಲಕ್ಷ ಬನ್ರಿ. 1 ಶಿಫ್ಟ್ಗೆ 3 ಲಕ್ಷ, 3 ಟ್ರಿಪ್ಗೆ 3 ಇದು ಶಿಫ್ಟ್ ಐತೆ ಇಲ್ಲಿ. ಹೌದಾ? 3 ಶಿಫ್ಟ್ ಇದೆ ಅಂತ ಇಲ್ಲಿ. ಇಲ್ಲಿ ಕ್ರಮ ತಗೊಳ್ಳೇಬೇಕು, ಇಲ್ಲಾಂದ್ರೆ ನಮ್ಮ ಹೊಟ್ಟೆ ಮೇಲೆ ಇಲ್ಲ ನಾಳೆ ತಣ್ಣೀರ್ ಬಟ್ಟೆ ಗ್ಯಾರಂಟಿ. ಇಲ್ಲಿ ಎಲ್ಲಾರು ನೋಡಿ ಹೇಳ್ತಾ ಇದೀನಿ, ಹೊಟ್ಟೆ ಬಾಡಿಗೆ ಮಾಡ್ತಾ ಇರೋದು ಡ್ರೈವರ್ಗಳು. ಮಾತಾಡಿ ಈಗ ಹೇಳಿ ಅಪ್ಪ.
ಯಾರು ಶತ್ರುಗಳಲ್ಲ. ಮುಗಿತಾ ಈಗ? ಇಲ್ಲ ಏನೋ ಮುಗ್ದಿಲ್ಲ. 3 ಶಿಫ್ಟ್ ಇದೆ ಇಲ್ಲಿ. ನೈಟು, ಮಧ್ಯಾಹ್ನ ಅಂತೆ, ಬೆಳಿಗ್ಗೆ ಅಂತೆ 3 ಶಿಫ್ಟ್ ಇದೆ ಅಂತ. ಇಲ್ಲಿ ಮನೇಲೆ ಕಾಯ್ಕೊಂಡಿರ್ತಾರೆ, ಏನಾದ್ರು ಸಂಪಾದನೆ ಮಾಡ್ಕೊಂಡ್ಬರ್ತಾರೆ ಅಂತ. 3 ಲಕ್ಷ ತಗೋತಾ ಇದಾರಂತೆ. ಏನಪ್ಪ ಮಾಡೋದು? ಆಮೇಲೆ ಗಾಂಜಾ ಸೊಲ್ಯೂಷನ್ ಅದು ಇದು ಅಂತಾರೆ. ಏನು ಮಾಡೋದು? ಇವ್ರಿಗೆ ಕೇಳಿಯಪ್ಪ, ಹುಣಸೆ ಬೇಕು ಇವ್ರೇನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಕೇರಳಕ್ಕೆ ಬಾಡಿಗೆ ಹೋಗಿದೆ ಅಂತ ಹೇಳ್ಬಿಡು. ವಿಡಿಯೋ ಮಾಡ್ಕೊಂಡಿಲ್ಲ. ಅಪ್ಪ ನಿಮ್ಗೆ ಯಾರಪ್ಪ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದು ಗಾಡಿ ನಿಲ್ಸಕ್ಕೆ? ಎಲ್ಲಿ ಫೋಟೋ? ಇವ್ರಿಗೆ ನಾವು ಇವತ್ತು ಎದುರಿಸಿದ್ರು, ಹೊಡೆದ್ರು, ಹೇಳಿ ಅಪ್ಪ. ಏನೇನೋ ಮಾಡಿದ್ರು. ಏನು ಏನ್ ಮಾಡಿದ್ರು ನೋಡಿ ಅಪ್ಪ, ಹೊಡೆದ್ರು ಅಂತ ಹೇಳ್ತಾರೆ ಇವರು.